ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ನಾಳೆ ದಿವಿಗೆ ನವೋದಯ ತರಬೇತಿ ಕೇಂದ್ರದ ಕ್ಲಾಸ್ಗಳಿಗೆ ಸ್ವಾಗತ. ನೋಡ್ರಿ ಆತ್ಮೀಯ ವಿದ್ಯಾರ್ಥಿಗಳಿಗೆ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಅಡ್ಜೆಕ್ಟಿವ್ ಇಂಗ್ಲಿಷ್ ನ ಗ್ರಾಮರ್ ನಲ್ಲಿ ಬರುವಂತ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಬರುವಂತ 5ನೇ ಪ್ರಕಾರ ಅಥವಾ 5ನೇ ವಿಧವಾದಂತ ಅಡ್ಜೆಕ್ಟಿವ್ ಅನ್ನೋದನ್ನ ನಾವು ನೋಡಿರುವಂತ ಕಲಿಯುಂಡ್ರಿ. ಇದನ್ನ ಕನ್ನಡದಾಗ ಏನ್ ಕಲಿತೀವಪ್ಪ ಅಂದ್ರ ನಾಮ ವಿಶೇಷಣ. ಆಲ್ರೆಡಿ ಕಲ್ತಿರಿ. ನಾಮ ಅಂದ್ರೆ ಅಂತ ಹೇಳಿ ನಾಮ ಅಂದ್ರೆ ನಾವು ಕನ್ನಡದಲ್ಲಿ ಇಂಗ್ಲಿಷ್ ಏನಪ್ಪ ಅಂದ್ರೆ ನೌನ್ ಅಂತ ಕರಿತೀವಿ. ಏನು ನೌನ್ ಅಥವಾ ನಾಮಪದ ಅಂದ್ರೆ ನೌನ್ ಅಂತ ಕರಿತೀವಿ. ಇಲ್ಲೇ ಹೆಸರುಗಳನ್ನ ವರ್ಣಿಸುವಂತ ಪದ ಯಾವುದು? ಅಡ್ಜೆಕ್ಟಿವ್. ಏನು ಹೆಸರುಗಳನ್ನ ವರ್ಣಿಸುವಂತ ಪದಗಳಿಗೆ ನಾವೇನ್ ಕರಿತೀವಿ? ಅಡ್ಜೆಕ್ಟಿವ್ ಅಂತ ಕರಿತೀವಿ. ಹಾಗಾದ್ರೆ ಅದರ ಒಂದು ಸೆಂಟೆನ್ಸ್ ನೋಡ್ರಿ, ಅಂದ್ರೆ ಅದನ್ನ ಅರ್ಥ ಮಾಡ್ಕೊಡ್ರಿ. An adjective is a word. ಸರಿ, ಅರ್ಥ ಮಾಡ್ಕೊಡಿ. ಇಲ್ಲೇ an adjective ಅನ್ನುವಂತ ಒಂದು ಪದದ ಒಂದು ಪದವಾಗಿದೆ ಅಂತ ಹೇಳ್ತಾರೆ ಅವರು. ಏನು adjective ಅನ್ನುವಂಥದ್ದು ಒಂದು ಪದವಾಗಿದೆ. ಇನ್ನ used to describe the quality or quantity of a noun or pronoun. ನೋಡ್ರ, ಈ ಒಂದು ಪದದಲ್ಲಿರುವಂತಹ ಒಂದು adjective ಅನ್ನು ನಾವು ಯಾವುದಕ್ಕಾಗಿ ಬಳಸ್ತೀವಿ? used means ಬಳಸುವುದು. ಯಾವುದಕ್ಕೆ ಬಳಸ್ತೇವೆ ನಾವು? ಯಾವುದೋ ಒಂದು ವಸ್ತುನಾಗಿರ್ಬೋದು ಅಥವಾ ಶಬ್ದಗಳನ್ನಾಗಿರ್ಬೋದು ನಾವು ಏನ್ ಮಾಡ್ತೀವಿ? ಬಳಸಕ್ಕೆ ಯೂಸ್ ಮಾಡ್ತಿರ್ತೇವೆ. ಮಾಡ್ತೇವಲ್ಲ, ಒಂದು ಶಬ್ದ ಆಗಿರ್ಬೋದು ಅಥವಾ ಒಂದಷ್ಟು ಶಬ್ದಗಳನ್ನು ನಾವು ಏನಾದ್ರೂ ಬಳಕೆ ಮಾಡ್ಲಿಕ್ಕೆ ಬಳಸಿರ್ತೇವೆ. ಅದೇ ರೀತಿ ಈ ಅಡ್ಜೆಕ್ಟಿವ್ ಅನ್ನುವಂಥದ್ದನ್ನ ಯಾವ್ದು ಬಳಸ್ತೀವಿ ಅನ್ನುವಂಥದ್ದನ್ನ ನೋಡೋಣ ನಾವು. ನೋಡ್ರಿ, ಡಿಸ್ಕ್ರೈಬ್ ಮೀನ್ಸ್ ಈಗಾಗಲೇ ಏನು ಅಂದ್ರೆ ವರ್ಣಿಸುವುದು. ಡಿಸ್ಕ್ರೈಬ್ ಅಂದ್ರೆ ಏನು? ವರ್ಣಿಸುವಂತ ಪದ. ಎಕ್ಸಾಂಪಲ್ ಅದೇ ರೀತಿ ಕೇಳ್ತಾನೆ, ಡಿಸ್ಕ್ರೈಬ್ ಅಂತ ಹೇಳ್ತಾನೆ. ಡಿಸ್ಕ್ರೈಬ್ ಅಂತ ಏನ್ ತಿಳ್ಕೊಬೇಕು ನೀವು? ವರ್ಣಿಸುವಂತ ಪದ ಅಂತ ತಿಳ್ಕೊಬೇಕು. ಅದತ್ತು ಏನ್ ವರ್ಣಿಸ್ತದ? ನೋಡಿ, ಏನ್ ವರ್ಣಿಸ್ತಪ್ಪ ಅಂದ್ರ ಕ್ವಾಲಿಟಿ ಆರ್ ಕ್ವಾಂಟಿಟಿ ಅಂದ್ರೆ ಗುಣಮಟ್ಟ, ಅದ್ರ ಗುಣವನ್ನ. ಎದ್ರ ಗುಣ? ನೌನ್ ಆರ್ ಪ್ರನೌನ್. ನೋಡ್ರಿ, ನೌನ್ ಅಂದ್ರ ನಾಮಪದ, ಆರ್ ಪ್ರನೌನ್ ಅಂದ್ರ ಸರ್ವನಾಮ. ನೋಡ್ರಿ, ನಾವು ಏನಾದ್ರು ಬಳಸ್ತಪ್ಪ ಅಂದ್ರ ನೌನ್ ಮತ್ತು ಪ್ರನೌನ್ ಅನ್ನ ವರ್ಣಿಸಲು ಏನ್ ವರ್ಣಿಸ್ತಪ್ಪ ಅಂದ್ರೆ ಅದನ್ನ ಗುಣವನ್ನ, ಅದರ ಗುಣ ವಿಶೇಷಣವನ್ನ ಏನ್ ಮಾಡ್ತಿದ್ದು? ಅಡ್ಜೆಕ್ಟಿವ್ ಅನ್ನೋದು ವರ್ಣಿಸ್ತೈತಿ. ವರ್ಬ್ ಅನ್ನ ಯಾವ ರೀತಿ ಅಡ್ವರ್ಬ್ ವರ್ಣನೆ ಮಾಡಿರ್ತಲ್ಲ, ಇಲ್ಲೇ ನೌನ್ ಮತ್ತು ಪ್ರನೌನ್ ಅನ್ನ ಅಡ್ಜೆಕ್ಟಿವ್ ಅನ್ನುವಂಥದ್ದು ಏನ್ ಮಾಡಿರ್ತೈತಿ? ವರ್ಣನೆ ಮಾಡ್ತೈತಿ. ವರ್ಣನೆ ಅಂದ್ರ ಹೊಗಳುವುದಂತ. ವರ್ಣನೆ ಅಂದ್ರೇನು? ಹೊಗಳು ಹೇಳುವುದು ಅಥವಾ ಅದನ್ನ ಬೇರೆ ರೀತಿ ಒಳಗೆ ಮಾಡೋದು, ಅಲಂಕಾರ ಅಥವಾ ವರ್ಣಿಸಿ ಹೇಳುವಂತ ಪದಗಳನ್ನು ಕರಿತೀವಿ. ಕನ್ನಡ ಕಡೆ ನೋಡ್ರಿ, ಅಡ್ಜೆಕ್ಟಿವ್ ಒಂದು ಪದವಾಗಿದ್ದು, ಏನು ಅಡ್ಜೆಕ್ಟಿವ್ ಅನ್ನುವಂಥದ್ದು ಒಂದು ಪದವಾಗಿದ್ದು ಇದನ್ನ ನಾಮಪದ ಮತ್ತು ಸರ್ವನಾಮವನ್ನ ವರ್ಣಿಸಲು ಅಂದ್ರ ಹೊಗಳಲು, ಏನು ಹೊಗಳಲು ಏನ್ ಮಾಡ್ತಪ್ಪ ಅಂತ ಇದನ್ನ ಬಳಸ್ತೀವಿ. ಎಕ್ಸಾಂಪಲ್ ನೋಡ್ರಿ, ಎಕ್ಸಾಂಪಲ್ ಗುಡ್ಡ, ಇವೇನು ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ಗೆ ಬರುವ ಸಂಬಂಧಪಟ್ಟಿರುವಂತ ಒಂದಿಷ್ಟು ಎಕ್ಸಾಂಪಲ್ಸ್. ಪೂರ್ ಬಡವ, ವೈಟ್ ಬಿಳಿಯ, ಒಂದು ಸ್ವೀಟ್ ಸಿಹಿಯಾದ, ಸ್ಮಾಲ್ ಚಿಕ್ಕ, ಎಕ್ಸೆಟ್ರಾ ಅಂದ್ರೆ ಇತ್ಯಾದಿಗಳು. ಮತ್ತು ಜಾಸ್ತಿ ಬರ್ತಾವೆ, ನಮ್ಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಮಾತ್ರ ನಂದೇ ಬರೆದಿರ್ತೇವೆ. ಇಲ್ಲ ಸೆಂಟೆನ್ಸ್ ನೋಡ್ರಿ, ಇವು ಜಸ್ಟ್ ವರ್ಡ್ಸ್ ಅಂದ್ರೆ ಶಬ್ದಗಳು. ಇವು ಸೆಂಟೆನ್ಸ್ ನಿಮ್ ಎಕ್ಸಾಮ್ದಾಗ ಈ ರೀತಿ ಕೇಳ್ತಾನೆ ನೋಡಿ. ಎಕ್ಸಾಮ್ದಾಗ ಈ ರೀತಿ ಕೇಳ್ತಾನೆ, ಈ ರೀತಿ ಕೇಳಿಲ್ಲ, ಈ ರೀತಿ ಇರ್ತದೆ. ಅದನ್ನ ಏನ್ ಮಾಡ್ಬೇಕು? ಸರಿಯಾಗಿರುವಂತಹ ಪದವನ್ನ ಗುರುತಿಸ್ಬೇಕು. ಹಿ ಈಸ್ ಗುಡ್ ಬಾಯ್. ಹಿ ಈಸ್ ಅ ಗುಡ್ ಬಾಯ್. ಅವನು ಒಳ್ಳೆಯ ಹುಡುಗ. ಇಲ್ಲೇ ಹಿ ಅನ್ನುವಂಥದ್ದು ಏನಪ್ಪ ಅಂದ್ರೆ ಆಲ್ರೆಡಿ ಕಲ್ತ್ರಿ, ಪ್ರನೌನ್ ಇದೆ. ಈ ಪ್ರನೌನ್ ಅನ್ನ ವರ್ಣಿಸುವಂತ ಪದ ಯಾವುದು? ಗುಡ್. ಗುಡ್ ಏನಕ್ಕಂತ ಅಡ್ಜೆಕ್ಟಿವ್. ಏನಕ್ಕಂತಿ? ಅಡ್ಜೆಕ್ಟಿವ್. ಯಾಕೆ ಅಡ್ಜೆಕ್ಟಿವ್ ಆಗತ್ತಪ್ಪ ಅಂದ್ರೆ ಇಲ್ಲೇ ಏನ್ ಹೊಳಿತದ? ಪ್ರನೌನ್ ಅನ್ನ ಏನು ಪ್ರನೌನ್ ಅನ್ನ ಏನ್ ಮಾಡಿದ್ವಿ? ಡಿಸ್ಕ್ರೈಬ್ ಮಾಡಿದಂತ ಹೊಗಳಿರ್ತದೆ. ಪ್ರನೌನ್ ಅನ್ನ ಇದು ಹೊಗಳುವಂತ ಕಾರಣಕ್ಕಾಗಿ ನಾವು ಏನ್ ಕರಿತೀವಿ? ಅಡ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡ, ಶಿ ಈಸ್ ಬ್ಯೂಟಿಫುಲ್ ಗರ್ಲ್. ಶಿ ಪ್ರನೌನ್ ಯಾರ್ಲದ? ನೌನ್ ಆರ್ ಪ್ರನೌನ್ ಎರಡನ್ನೊಳಗೂ ತಗೊಂಡು ಹೆಸರನ್ನು ಹೊಗಳ್ತಿರ್ತದೆ, ಇನ್ನೊಮ್ಮೆ ಸರ್ವನಾಮಗಳನ್ನ ಹೊಗಳ್ತಾ ಇರ್ತೈತಿ. ಇಲ್ಲಿ ಏನಿದೆ? ಇದು ಕೂಡ ಪ್ರನೌನ್. ನೌನ್ ಇಲ್ಲ, ಪ್ರನೌನ್. ಪ್ರನೌನ್ ಮತ್ತು ಪ್ರನೌನ್. ಶಿ ಈಸ್ ಅ, ಇಟ್ ಈಸ್ ಸ್ವೀಟ್. ಇಟ್ ಈಸ್ ಸ್ವೀಟ್. ಇಟ್ ಮೀನ್ಸ್ ಇದು ಕೂಡ ಪ್ರನೌನ್. ಇಟ್ ಅನ್ನುವಂಥದ್ದೇನು? ಪ್ರನೌನ್. ಹಿ, ಶಿ, ಇಟ್, ದೇ, ವಿ ಇವೆಲ್ಲ ಏನಕ್ಕಪ್ಪ ಅಂದ್ರ ಪ್ರನೌನ್ ಅಂತ ಆಲ್ರೆಡಿ ಹೇಳಿ. ನೌನ್ ಅಂದ್ರ ಹೆಸರುಗಳು, ವ್ಯಕ್ತಿಗಳ ಹೆಸರಾಗಿರ್ಬೋದು, ಪ್ರಾಣಿ ಪಕ್ಷಿಗಳ ಹೆಸರು ಮತ್ತು ಸ್ಥಳಗಳ ಹೆಸರು, ವಸ್ತುಗಳ ಹೆಸರು. ಕೂಡಿಲ್ಲ ಅಂತ ನಾವು ನೌನ್ ಅಂತ ಕರಿತೇವೆ. ಇಟ್ ಈಸ್ ಸ್ವೀಟ್. ಇಲ್ಲೇ ಆ ಒಂದು ಪ್ರೊಡಕ್ಟ್ ಹೊಳುವಂತ ಪದ ಯಾವುದು? ಸ್ವೀಟ್. ಅದು ಹೆಂಗೈತಪ್ಪ ಅಂದ್ರೆ ರುಚಿಗೆ ಏನೈತಿ? ಸಿಹಿ ಐತಂತ. ಅದು ಸಿಹಿಯಾಗಿದೆ. ನೆಕ್ಸ್ಟ್, ರಾಮು ಹ್ಯಾಸ್ 5 ರೂಪಿ. ಏನ್ ಬಂತು? ನೌನ್ ಬಂತು. ರಾಮು ಎಷ್ಟು ರೂಪಾಯಿ ಹೊಂದಿದ್ದಮ್ಮ? ಅವನ ಹತ್ರ 5 ರೂಪಾಯಿ ಅಂತ. ನೋಡ್ರಿ, ರಾಮು 5 ರೂಪಾಯಿನ ಹೊಂದಿದ್ದಾನೆ. ಹಂಗಾದ್ರೆ ರಾಮುನ ಹತ್ರ ಇರುವಂತಹ ಹಣ ಎಷ್ಟು? 5 ರೂಪಾಯಿ. ಇದು ಕೂಡ ಏನಾಗತ್ತೆ? ಅಡ್ಜೆಕ್ಟಿವ್ ಆಗತ್ತೆ. ಹಣದ ಬಗ್ಗೆ ಮತ್ತು ರುಚಿ ಬಗ್ಗೆ ಇದ್ರು ಕೂಡ ಏನಾಗತ್ತೆ? ಅದು ಅಡ್ಜೆಕ್ಟಿವ್ ಆಗತ್ತೆ. ಇನ್ನ ರಾಜು ಪೂರ್ ಬಾಯ್. ರಾಜು ಪೂರ್ ಬಾಯ್. ರಾಜು ಒಬ್ಬ ಬಡ ಹುಡುಗ. ನೌನ್ ಬಂತಿಲ್ಲ ಇಲ್ಲಿ. ಇಲ್ಲಿ ಏನ್ ಕಲ್ತ್ರಿ? ಪ್ರೊನೌನ್ ಕಲ್ತ್ರಿ. ಪ್ರೊನೌನ್ ಹೊಗಳುವಂತ ಪದ ಅಡ್ಜೆಕ್ಟಿವ್ ಆಗೈತಿ ಮತ್ತು ನೌನ್ ಅನ್ನ ಹೊಗಳುವಂತ ಪದ ಕೂಡ ಏನಾಗತ್ತಿ? ಅಡ್ಜೆಕ್ಟಿವ್ ಆಗೈತಿ. ಇಲ್ಲೇ ರಾಮುವನ್ನ ಹೊಗಳುತ್ತದೆ, ಅದು ವರ್ಣನೆ ಮಾಡುತ್ತೆ. ರಾಮು ಎಂತ ಹುಡುಗ? ತುಂಬಾ ಬಡ ಹುಡುಗ. ಅಥವಾ ಎಕ್ಸಾಂಪಲ್, ರಾಜು ರಿಚ್ ಬಾಯ್. ರಿಚ್ ಅಂದ್ರೆ ಏನ? ಶ್ರೀಮಂತ.
ಇಲ್ಲಿ ರಾಮನ ಬಗ್ಗೆ ವರ್ಣನೆ ಮಾಡಿ ಹೇಳ್ತಾರೆ. ಯಾವುದು ಆ ಪದವನ್ನು ನಾವು ಅಂತ ಕರಿತೀವಿ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಇಲ್ಲಿ ರಾಮನ ನೋಡೋದಿಲ್ಲದ ರಾಮು ಎಂತ ಹುಡುಗ, ಬಡ ಹುಡುಗ. ರಾಮು ಬಡ ಹುಡುಗ. ಇಲ್ಲೇ ಪೂರ್ ಅಥವಾ ಬಡ ಏನಾಗತ್ತಪ್ಪ ಅಂದ್ರೆ ಅಡ್ಜೆಕ್ಟಿವ್ ಆಕೈತಿ. ಅರತ್ತು ಇಲ್ಲಂದ್ರೆ ಒಂದು ನಾಮಪದವನ್ನ ಅಥವಾ ಏನು ಸರ್ವನಾಮಗಳನ್ನ ಹೊಗಳುವಂತ ಪದಗಳಿಗೆ ನಾವು ಅಡ್ಜೆಕ್ಟಿವ್ ಅಂತೀವಿ. ಅಥವಾ ನೌನ್ ಮತ್ತು ಪ್ರೊನೌನ್ಗಳನ್ನ ಡಿಸ್ಕ್ರೈಬ್ ಮಾಡುವಂತ ಪದಗಳನ್ನ ಅಥವಾ ವರ್ಣಿಸುವಂತ ಪದಗಳನ್ನು ಕೂಡ ನಾವು ಏನು ಕರಿತೀವಿ, ಅಡ್ಜೆಕ್ಟಿವ್ ಅಂತಲೇ ಕರಿತೀವಿ. ಓಕೆ, ಇವತ್ತಿನ ಕ್ಲಾಸ್ ಇಷ್ಟ ಸಾಕ. ನಾಳೆ ಕ್ಲಾಸ್ನಾಗ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡ್ತಾ ಹೋಗ್ಬಿಟ್ರಿ.